ನಿಮ್ಗೇನಾದ್ರೂ ರಾತ್ರಿ ಮಲ್ಕೊಂಡಾಗ ಅಥವಾ ಎದ್ದ ತಕ್ಷಣ ಕೈ ಜುಮ್ ಬರ್ತಾ ಇದೆಯಾ? ಕೈಯಲ್ಲಿ ಇರುವೆ ಹರಿದಂಗಾಗೋದು, ಕರೆಂಟ್ ಹೊಡೆದಂಗಾಗುವಂತಹ ಭಾವನೆ ಇದೆಯಾ? ಅಥವಾ ತರಕಾರಿ ಹೆಚ್ಚಿದ ನಂತರ ಅಥವಾ ಕೆಲಸ ಮಾಡಿದ ತಕ್ಷಣ ಕೈ ಒಂಥರ ಮರಗಟ್ಟುವಂತಹ ಭಾವನೆ ಬರ್ತಾ ಇದೆಯಾ? ಇದು ಹೆಚ್ಚಿನವರು ಗ್ಯಾಸ್ಟ್ರಿಕ್ ಇಂದ ಇರ್ಬೋದು ಅಥವಾ ರಕ್ತ ಸಂಚಾರದ ಸಮಸ್ಯೆ ಅಂತ ಅನ್ಕೋತಾ ಇರ್ತಾರೆ. ಆದ್ರೆ ಈ ಕೈ ಜುಮ್ ಬರೋದು, ಮರಗಟ್ಟು ಅನ್ನೋಂಥದ್ದು ನರದಲ್ಲಿ ತೊಂದರೆ ಇದೆ ಅಂತ ಸೂಚಿಸ್ತಾ ಇದೆ. ಇದು ಯಾಕೆ ಬರುತ್ತೆ ಮತ್ತು ಇದಕ್ಕೆ ಸುಲಭವಾದ 5 ಸುಲಭ ಪರಿಹಾರಗಳೇನು ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ ಕೈ ಜುಂಬರದಕ್ಕೆ ಮರಗಟ್ಟದಕ್ಕೆ ಮುಖ್ಯವಾದ ಕಾರಣಗಳೇನು ಅಂತ ನೋಡ್ತಾ ಹೋಗೋಣ. ಮೊದಲನೇದು ಕುತ್ತಿಗೆಯಿಂದ ಬರ್ತಾ ಇರುತ್ತೆ. ಅಂದ್ರೆ ಅದರಲ್ಲಿ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ತೊಂದರೆ ಆದ್ರೆ, ಕುತ್ತಿಗೆಯನ್ನ ನಾವು ತುಂಬಾ ಹೊತ್ತು ಬಗ್ಗಿಸಿ ಇಟ್ಕೊಂಡಿದ್ರೆ ಅಥವಾ ಕುತ್ತಿಗೆ ಮೇಲೆ ಹೆಚ್ಚು ಒತ್ತಡ ಬಿದ್ರೆ ಕುತ್ತಿಗೆಯಲ್ಲಿ ಮೂಳೆಗಳ ಮಧ್ಯದಲ್ಲಿ ಡಿಸ್ಕ್ ಅಂತ ಇರುತ್ತೆ. ಮೂಳೆಗಳ ಒಳಗಡೆ ಮೆದುಳಿಂದ ಹಾದು ಹೋಗುವಂತಹ ಸ್ಪೈನಲ್ ಕಾರ್ಡ್ ಇರುತ್ತೆ. ಅದರಿಂದ ನರಗಳು ಕುತ್ತಿಗೆಯಿಂದ ಕೈಗಳಿಗೆ ಬರ್ತಾ ಇರುವಂತಹ ನರಗಳಿರುತ್ತೆ. ಅದರ ಮೇಲೆ ಒತ್ತಡ ಬಿದ್ರೆ, ಅಲ್ಲಿರುವಂತಹ ಮೂಳೆ ಸವಕಳಿ ಬಂದ್ರೆ, ಡಿಸ್ಕ್ ಸ್ವಲ್ಪ ವೀಕ್ ಆಗಿ ನರದ ಮೇಲೆ ಒತ್ತಡ ಬಂದ್ರೆ, ಅಂದ್ರೆ ತುಂಬಾ ಹೊತ್ತು ನಿಂತ್ಕೊಂಡು ಮುಂದೆ ಬಗ್ಸಿ ಕೆಲಸ ಮಾಡುವಂತಹವರು, ಅಂದ್ರೆ ತಲೆ ಮೇಲೆ ಭಾರ ಹೊರುವಂತಹ ರೈತರಾಗಿರ್ಬಹುದು, ತುಂಬಾ ಹೊತ್ತು ನಿಂತ್ಕೊಂಡೇ ಕೆಲಸ ಮಾಡಿರುವಂತಹ ಟೀಚರ್ಸ್ ಆಗಿರ್ಬೋದು, ಕುತ್ತಿಗೆ ಬಗ್ಸೆ ಕೆಲಸ ಮಾಡುವಂತಹ ಟೇಲರ್ ಆಗಿರಬಹುದು, ಅಥವಾ ತುಂಬಾ ಹೊತ್ತು ನಾವು ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಓದುವಂಥವ್ರು, ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಅಂತ ಕೆಲಸ ಮಾಡುವಂಥವ್ರು, ತುಂಬಾ ಬೈಕ್ ಓಡಿಸುವವರು, ಡ್ರೈವಿಂಗ್ ಮಾಡುವಂಥವ್ರು, ಇಂಥವ್ರಿಗೆಲ್ಲರಿಗೂ ಕುತ್ತಿಗೆಯ ಮೇಲೆ ಸ್ವಲ್ಪ ಒತ್ತಡ ಹೆಚ್ಚಿರುತ್ತೆ. ಕುತ್ತಿಗೆಗೆ ಸರಿಯಾದ ಸಪೋರ್ಟ್ ಇರೋದಿಲ್ಲ. ಈ ತರ ಇದ್ದಾಗ ನರದ ಮೇಲೆ ಒತ್ತಡ ಬಂದು ಸಮಸ್ಯೆ ಬಂದ್ಬಿಡ್ಬೋದು. ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅಂದ್ರೆ ಕೈಗೆ, ನಮ್ಮ ಹಸ್ತಕ್ಕೆ ಹೋಗುವಂತಹ ನರದ ಮೇಲೆ ಈ ಭಾಗದಲ್ಲಿ ಒತ್ತಡ ಬಂದ್ರೆ ಕೈ ಜುಮ್ ಬರೋದು, ಮರಗಟ್ಟೋದು, ರಾತ್ರಿ ಹೊತ್ತು ಹೆಚ್ಚು ಬರುವಂತಹದ್ದು, ಕೈ ನಿಧಾನವಾಗಿ ವೀಕ್ ಆಗುವಂಥದ್ದು. ನಮ್ಮ ಕೈಯಲ್ಲಿ ಹೋಗುವಂತಹ ಮೀಡಿಯನ್ ನರ್ವ್ ಅನ್ನುವಂತಹ ನರದ ಮೇಲೆ ಈ ಭಾಗದಲ್ಲಿ ಟೈಟ್ ಆಗಿ, ಮಾಂಸಖಂಡ ಟೈಟ್ ಆಗಿ ನರದ ಮೇಲೆ ಒತ್ತಡ ಬಂದ್ಬಿಡುತ್ತೆ, ಕೈ ಮರಗಟ್ಬಿಡುತ್ತೆ. ನನಗೆ ಕೈಯಲ್ಲಿ ಶಕ್ತಿ ಏನೋ ಕಡಿಮೆ ಆಗಿದೆಯೇನೋ ಅನ್ನುವಂತಹ ಭಾವನೆ ಬಂದ್ಬಿಡುತ್ತೆ. ಈ ತರ ತೊಂದರೆ ಆಗೋದು ಹೆಚ್ಚೊತ್ತು ತರಕಾರಿ ಹೆಚ್ಚಬೇಕಾದ್ರೆ ಕೈ ಜುಮ್ ಬಂದ್ಬಿಡುತ್ತೆ, ಅಥವಾ ತುಂಬಾ ಹೊತ್ತು ನಾನು ಕಸ ಗುಡಿಸ್ತಾ ಇದ್ದೆ, ಕೈ ಮರಗಟ್ತಾ ಇದೆ, ತುಂಬಾ ಬೈಕ್ ಓಡಿಸಿದ್ರೆ ನನಗೆ ಕೈ ಜುಮ್ ಬರುತ್ತೆ, ತುಂಬಾ ಮೊಬೈಲ್ ಹಿಡ್ಕೊಂಡು ಮೊಬೈಲನ್ನು ಸ್ವೈಪ್ ಮಾಡ್ತಾ ಇದ್ದೀನಿ, ಮೊಬೈಲಲ್ಲಿ 1 ಗಂಟೆ 2 ಗಂಟೆ ನಾನು ಕಳೀತಾ ಇದ್ದೀನಿ, ಅವಾಗ ಕೈ ಮರಗಟ್ಬಿಡ್ಬೋದು. ಮೌಸ್ ಹಿಡ್ಕೊಂಡು ತುಂಬಾ ಹೊತ್ತು ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತೀನಿ, ಅವಾಗ ಕೈ ಮರಗಟ್ಬೋದು. ಇದನ್ನ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ತೊಂದರೆ ಇದ್ರೂ ಕೈ ಮರಗಟ್ಟುವಂತಹ ಸಾಧ್ಯತೆ ಇರುತ್ತೆ. ಡಯಾಬಿಟೀಸ್ ತೊಂದರೆ ಇರೋರಿಗೆ ಮತ್ತು ವಿಟಮಿನ್ B12 ಕೊರತೆ ಇದ್ದಾಗ, ಡಯಾಬಿಟೀಸ್ ಸಕ್ಕರೆ ಕಾಯಿಲೆ ಇರುವಂತಹವ್ರಿಗೆ, ಹೆಚ್ಚಿನವ್ರಿಗೆ ಪಾದಗಳಲ್ಲಿ ಮತ್ತು ಹಸ್ತದಲ್ಲಿ ಬರುವಂತಹ ಉದ್ದವಾದಂತಹ ನರಗಳು ಯಾವ್ದಿರುತ್ತೋ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ರಕ್ತ ಸಂಚಾರ ಕಡಿಮೆ ಆಗಿ ಕೈ ನರಗಳೆಲ್ಲ ಜುಮ್ ಬರ್ತಾ ಹೋಗುತ್ತೆ. ಇದಕ್ಕೆ ಪೆರಿಫೆರಲ್ ನ್ಯೂರೋಪತಿ, ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತೀವಿ. ಅವಾಗ ಡಯಾಬಿಟಿಸ್ ಇದ್ದಾಗ ಕೈ ಜುಮ್ ಬರೋದು, ಚುಚ್ಚದಂಗ ಆಗುವಂತಹ ಭಾವನೆ ಬಂದ್ಬಿಡಬಹುದು. ವಿಟಮಿನ್ B12 ಕೊರತೆ, ನಮ್ಮ ಆಹಾರದಲ್ಲಿ ವಿಟಮಿನ್ B12 ಕೊರತೆ ಇದ್ದಾಗಲೂ ಕೂಡ ಆ ನರಗಳ ಮೇಲಿರುವಂತಹ ಇನ್ಸುಲೇಷನ್ ಏನ್ ಕವರ್ ಇರುತ್ತೋ ಅದು ಕಡಿಮೆ ಆಗಿ ಅಥವಾ ಅದು ಸರಿಯಾಗಿ ಇಲ್ಲದೆ ಇರೋ ಕಾರಣದಿಂದ ಕೈಯಲ್ಲಿ ಜುಮ್ ಬರುವಂತಹ ಸಾಧ್ಯತೆ ಇರಬಹುದು. ಇನ್ನು ಹಲವಾರು ಕಾರಣಗಳಿರುತ್ತೆ. ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಅಥವಾ ಧೂಮಪಾನ, ಮದ್ಯಪಾನ ಮಾಡೋರಿಗೆ, ಇಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ಕೈ ಜುಮ್ ಬರುವಂತಹ ಸಾಧ್ಯತೆ, ಮರಗಟ್ಟುವಂತಹ ಸಾಧ್ಯತೆ, ವೀಕ್ನೆಸ್ ಆಗುವಂತಹ ಸಾಧ್ಯತೆ ಇರಬಹುದು. ಸೊ ಈ ಕಾರಣಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಅದನ್ನ ಹೇಗೆ ಸರಿಪಡಿಸಬಹುದು ಅಂತ ನೋಡ್ತಾ ಹೋಗ್ಬೋದು. ನಾನು ಪ್ರತಿದಿನ ಉಚಿತವಾಗಿ ವಾಟ್ಸ್ಆಪ್ ಅಲ್ಲಿ ಆರೋಗ್ಯದ ಒಂದು ಮಾಹಿತಿಯನ್ನ ಸುಲಭವಾಗಿ ಎಲ್ಲರೂ ಅನುಸರಿಸಲಿಕ್ಕೆ ಆಗುವಂತದ್ದು, ಒಂದು 10 ರಿಂದ 15 ಸೆಕೆಂಡ್ ಅಲ್ಲಿ ಓದ್ಲಿಕ್ಕೆ ಆಗುವಂತ ಒಂದು ಟಿಪ್ ಅನ್ನ ನಿಮ್ಗೆಲ್ಲ ಕಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನು ಆ ವಾಟ್ಸ್ಆಪ್ ಗುಂಪಿಗೆ ಸೇರ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಕಾಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಗೆ ಜಾಯಿನ್ ಆಗಿ ಸೇರ್ಕೊಳ್ಳಿ. ಪ್ರತಿದಿನ ಒಂದೊಂದು ಟಿಪ್ ಅನ್ನ ಕಳಿಸ್ತೀನಿ. ಬಹಳಷ್ಟು ಜನ ಆ ಟಿಪ್ಸ್ ಇಂದ ಲಾಭ ಪಡ್ಕೊಂಡಂತವರು ನನಗೆ ಮೆಸೇಜ್ ಮಾಡ್ತಾ ಇರ್ತಾರೆ, ಡಾಕ್ಟ್ರೇ ತುಂಬಾ ಹೆಲ್ಪ್ ಆಯ್ತು, ಥ್ಯಾಂಕ್ ಯು ಅಂತ. ಸೊ ನೀವಿನ್ನ ಜಾಯಿನ್ ಆಗಿಲ್ಲ ಅಂದ್ರೆ ದಯವಿಟ್ಟು ಜಾಯಿನ್ ಆಗಿ. ಇದೇ ರೀತಿಯಾದಂತಹ ಹೆಚ್ಚಿನ ಕನ್ನಡದಲ್ಲಿ ಸುಲಭವಾಗಿ ಅರ್ಥ ಆಗುವಂತಹ ರೀತಿಯ ವಿಡಿಯೋಗಳನ್ನ ನಾನು ಆರೋಗ್ಯದ ಬಗ್ಗೆ ಮಾಡಿದ್ದೀನಿ. ನನ್ನ ಚಾನೆಲ್ನ ಬಹಳಷ್ಟು ಜನ ನೀವು ನೋಡ್ತಾ ಇದ್ದೀರಿ, ಆದ್ರೆ ಹಲವಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗದು ಉಚಿತ, ಆದ್ರೆ ಅದರಿಂದ ನನಗೆ ಇನ್ನಷ್ಟು ಜನರಿಗೆ ಈ ಸಂದೇಶವನ್ನ ತಲುಪಿಸಲಿಕ್ಕೆ ನನಗೆ ಯೂಟ್ಯೂಬ್ ಸಹಾಯ ಮಾಡುತ್ತೆ. ಈ ಸಮಸ್ಯೆಗೆ ಎಲ್ಲರಿಗೂ ಆಗುವಂತಹ ಪ್ರಾಕ್ಟಿಕಲ್ ಆಗಿರುವಂತಹ 5 ನೈಸರ್ಗಿಕ ಪರಿಹಾರವನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು, ನಮ್ಮ ಭಂಗಿಯನ್ನ ಸರಿಯಾಗಿ ಇಟ್ಕೋಬೇಕು. ಕುತ್ತಿಗೆಯಿಂದ ನರದ ಮೇಲೆ ಒತ್ತಡ ಬಂದು ತೊಂದರೆ ಆಗ್ತಾ ಇದೆ ಅಂದ್ರೆ ನಮ್ಮ ಕುತ್ತಿಗೆಯನ್ನ ಕರೆಕ್ಟ್ ಆಗಿರುವಂತಹ ಪಾಸ್ಚರ್ ಅಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಮುಖ್ಯವಾಗಿ ಮೊಬೈಲ್, ಕಂಪ್ಯೂಟರ್ ಇಟ್ಕೊಂಡು ಕುತ್ಕೊಂಡು ನೋಡ್ಬೇಕಾದ್ರೆ ನಾವು ಮೊಬೈಲ್ ಅನ್ನ ಹೀಗೆ ಇಟ್ಕೊಂಡು ನೋಡುವಂತಹದ್ದು ಜಾಸ್ತಿ. ನೀವೀಗ ಹೇಗೆ ಮೊಬೈಲ್ ನೋಡ್ತಾ ಇದ್ದೀರಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಅದನ್ನ ಎತ್ತರದಲ್ಲಿ ನಮ್ಮ ಕುತ್ತಿಗೆ ಎದುರುಗಡೆ ಇಟ್ಕೊಂಡು ಕುತ್ತಿಗೆ ಬಗ್ಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂತಹದ್ದು ಬಹಳ ಮುಖ್ಯ. ಸೊ ಆ ರೀತಿಯಲ್ಲಿ ಬೇಕಾಗಿರುವಂತಹ ಮೊಬೈಲ್ ಸ್ಟ್ಯಾಂಡ್ ಬೇಕಿದ್ರೆ ಮೊಬೈಲ್ ಸ್ಟ್ಯಾಂಡ್ ಉಪಯೋಗಿಸಬಹುದು. 1-2 ದಿಂಬನ್ನು ಇಟ್ಕೊಂಡು ಅದರ ಮೇಲೆ ಇಟ್ಕೊಂಡ್ರೆ ನಮಗೆ ಆ ನರದ ಮೇಲೆ ಇರುವಂತಹ ಒತ್ತಡವನ್ನ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಕೆಲಸ ಮಾಡ್ಬೇಕಾದ್ರೆ, ಈಗ ರೈತರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಟೀಚರು, ಟೈಲರು, ಇವ್ರಿಗೆಲ್ಲ ಜುಮ್ ಬರಬಹುದು ಅಂತ ನಾನು ಹೇಳಿದೆ.
ಅವರೆಲ್ಲರೂ ಕೂಡ ಅರ್ಧ ಗಂಟೆಗೊಮ್ಮೆ ಆದರೂ ಒಂದು 5 ನಿಮಿಷ ನಿಧಾನವಾಗಿ ಒಂದು ಸ್ವಲ್ಪ ಬ್ರೇಕ್ ತಗೊಂಡು, ಒಂದು 2 ನಿಮಿಷ 3 ನಿಮಿಷ 5 ನಿಮಿಷ ತನಕ ಬ್ರೇಕ್ ತಗೊಂಡು ತಮ್ಮ ಕುತ್ತಿಗೆಯನ್ನ ಸ್ವಲ್ಪ ಆ ಕಡೆ ಈ ಕಡೆ ಮೂವ್ಮೆಂಟ್ ಮಾಡುವಂತಹ ವ್ಯಾಯಾಮಗಳನ್ನು ಮಾಡೋದ್ರಿಂದ ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ. ತುಂಬಾ ಹೊತ್ತು ಕೂತ್ಕೊಂಡಿರುವಂಥವ್ರು, ಕುತ್ತಿಗೆ ಮೇಲೆ ಭಾರ ಬಿಡುವಂಥವ್ರು, ಕುತ್ತಿಗೆಗೆ ಸಪೋರ್ಟ್ ಇಲ್ಲದೆ ಇರುವಂಥವ್ರು ಎಲ್ಲರೂ ಮಾಡಬೇಕು. ಯಾವ ವ್ಯಾಯಾಮಗಳನ್ನು ಮಾಡಬಹುದು? ಸುಲಭವಾಗಿ ಶೋಲ್ಡರ್ ಮತ್ತು ನೆಕ್ ಎಕ್ಸಸೈಸ್, ಸ್ಟ್ರೆಚಿಂಗ್ ಮತ್ತು ಸ್ವಲ್ಪ ಮೂವ್ಮೆಂಟ್ ಅನ್ನು ಮಾಡುವಂತಹ ವ್ಯಾಯಾಮಗಳು ಯಾವ್ದು ಅಂತ ನೋಡೋಣ. ಮೊದಲು ನೆಕ್ ರೋಲ್. ಕುತ್ತಿಗೆಯನ್ನು ನಿಧಾನವಾಗಿ ನೇರವಾಗಿ ನಾವು ಕುತ್ಕೊಂಡು ಭುಜವನ್ನು ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಇಟ್ಕೊಂಡು ಕುತ್ತಿಗೆಯನ್ನ ಒಂದು 5 ಸಲ ಕ್ಲಾಕ್ ವೈಸ್, 5 ಸಲ ಈ ರೀತಿ ಆಂಟಿ ಕ್ಲಾಕ್ ವೈಸ್ ಆಗಿ ಮೂವ್ಮೆಂಟ್ ಮಾಡೋದು. ಈ ರೀತಿ ಮಾಡೋದ್ರಿಂದ ಕುತ್ತಿಗೆ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ನಿಧಾನವಾಗಿ ಶೋಲ್ಡರ್ ಟಿಲ್ಟ್ ಎಕ್ಸಸೈಸ್ ಅಂತ ಹೇಳ್ತೀವಿ. ನಿಧಾನ ನಾನು ಎಷ್ಟಾಗುತ್ತೋ ಅಷ್ಟು ಮೇಲ್ ನೋಡೋದು, 2 ಸೆಕೆಂಡ್ ಹಿಡ್ಕೊಳ್ಳೋದು, ಈ ರೀತಿ ಕೆಳಗಡೆ ನೋಡೋದು, 2 ಸೆಕೆಂಡ್ ಹಿಡ್ಕೊಳ್ಳೋದು, ಬಲಕ್ಕೆ ಎಡಕ್ಕೆ 2 ಸೆಕೆಂಡ್ ಗ್ಯಾಪ್ ಕೊಟ್ಕೊಂಡು ಮತ್ತೆ ಕುತ್ತಿಗೆಯನ್ನ ಭುಜದ ಕಡೆ, ಒಂದು ಭುಜದ ಕಡೆ ಇನ್ನೊಂದು ಭುಜದ ಕಡೆ, ಈ ತರ ಒಂದು 3 ರಿಂದ 4 ಸಲ ರಿಪೀಟ್ ಮಾಡಿದ್ರು ಬಹಳ ಚೆನ್ನಾಗಿ ಆ ನೆಕ್ ಮಸಲ್ ಸ್ಟ್ರೆಚ್ ಆಗುತ್ತೆ. ನಂತರ ನಮ್ಮ ಶೋಲ್ಡರ್ ರೋಲ್ ಅನ್ನು ಮಾಡೋದು. ನಿಧಾನವಾಗಿ ಈ ರೀತಿ ಭುಜವನ್ನ ರೋಲ್ ಮಾಡುವಂತಹ ವ್ಯಾಯಾಮ. 10 ಸಲ ಈ ಕಡೆ ಕ್ಲಾಕ್ ವೈಸ್, 10 ಸಲ ಆಂಟಿ ಕ್ಲಾಕ್ ವೈಸ್. ಈ ರೀತಿ ಮೂವ್ಮೆಂಟ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ನಮ್ಮ ಕುತ್ತಿಗೆ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳಿಗೆ ರಕ್ತ ಸಂಚಾರ ಹೋಗುತ್ತೆ, ಮಾಂಸಖಂಡಗಳು ಗಟ್ಟಿಯಾಗುತ್ತೆ, ಅದು ಸಪೋರ್ಟ್ ಕೊಡುತ್ತೆ, ನರದ ಮೇಲೆ ಒತ್ತಡ ಕಡಿಮೆ ಮಾಡುತ್ತೆ. ಸೊ ಮೊದಲನೇ ಮುಖ್ಯವಾದಂತಹ ಅಂಶ ನಮ್ಮ ಭಂಗಿಯನ್ನ ಸರಿಯಾಗಿ ಕಾಪಾಡಿಕೊಂಡು ಮಧ್ಯ ಮಧ್ಯದಲ್ಲಿ ಬ್ರೇಕ್ ತಗೊಂಡು ಸರಿಯಾದ ಕುತ್ತಿಗೆ ವ್ಯಾಯಾಮಗಳನ್ನು ಮಾಡಬೇಕು. ಎರಡನೇದು ನಮ್ಮ ಕೈ ಮತ್ತು ಹಸ್ತ, ಅಂದ್ರೆ ಈ ರಿಸ್ಟ್ ಜಾಯಿಂಟ್ ಮತ್ತು ಹ್ಯಾಂಡ್, ಕೈ ಅಲ್ಲಿರುವಂತಹ ಕೀಲ್ಗಳನ್ನ ಕರೆಕ್ಟ್ ಆಗಿ ನಾವು ಸರಿಯಾಗಿ ಇಟ್ಕೋಬೇಕು. ಅದರ ವ್ಯಾಯಾಮಗಳನ್ನು ಮಾಡ್ತಾ ಇರಬೇಕು. ಅಂದ್ರೆ ಒಂದೇ ಪೊಸಿಷನ್ ಅಲ್ಲಿ ಇಟ್ಕೊಂಡಾಗ ಈ ತರ ಆಗ್ತಾ ಇದೆ ಅಂದ್ರೆ ಹೇಗೆ ನಾವು ಕುತ್ತಿಗೆಗೆ ವ್ಯಾಯಾಮಗಳನ್ನು ಮಾಡಿದ್ರು ಕೈಗೆ ಏನೇನು ವ್ಯಾಯಾಮ ಮಾಡಬಹುದು ಅನ್ನೋದನ್ನ ನಾವು ಅರ್ಥ ನೋಡೋಣ. ಸುಲಭವಾಗಿ ಎಲ್ಲಕ್ಕಿಂತ ಆರಾಮಾಗಿ ಮಾಡ್ಲಿಕ್ಕೆ ಆಗುವಂತಹ ವ್ಯಾಯಾಮಗಳನ್ನು ಹೇಳ್ಕೊಡ್ತೀನಿ. ಕೈಯನ್ನ ಒಂದು 10 ಸಲ ಈ ರೀತಿ ಮುಷ್ಟಿ ಕಟ್ಟೋದು ಬಿಡುವಂಥದ್ದು, ಮುಷ್ಟಿ ಕಟ್ಟೋದು ಬಿಡುವಂಥದ್ದು, ಎರಡನ್ನೂ ನಾವು ಮಾಡ್ಬೋದು. ಈ ತರ ಒಂದು 10 ಸಲ ಮೂವ್ಮೆಂಟ್ ಮಾಡಬೇಕು. ಓಪನ್ ಮಾಡೋದು, ಕ್ಲೋಸ್ ಮಾಡೋದು, ಇದು ಮೊದಲನೇದು. ಎರಡನೇದು, ನಿಧಾನವಾಗಿ ನಾವು ಹೇಗೆ ಕುತ್ತಿಗೆಯನ್ನು ಮೂವ್ಮೆಂಟ್ ಮಾಡಿದ್ವೋ ಅದೇ ರೀತಿ ನಮ್ಮ ಕೈಯನ್ನು ಕೂಡ ನಿಧಾನ ಕ್ಲಾಕ್ ವೈಸ್ 10 ಸಲ, ಆಂಟಿ ಕ್ಲಾಕ್ ವೈಸ್ 10 ಸಲ. ಅವಾಗ ಆ ನರ ನಿಧಾನವಾಗಿ ಮೂವ್ಮೆಂಟ್ ಆಗಿ ಸ್ಟ್ರೆಚ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ಮಾಡಬೇಕು. ನಂತರ ನಮ್ಮ ಬೆರಳುಗಳನ್ನ ಆದಷ್ಟು ಎಷ್ಟು ಅಗಲ ಮಾಡೋಕ್ಕಾಗುತ್ತೋ ಅಷ್ಟು ಅಗಲ ಮಾಡಿ ಹಿಡ್ಕೊಂಡು 5 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನವಾಗಿ ಮತ್ತೆ ವಾಪಸ್ ಬರೋದು, 5 ಸೆಕೆಂಡ್ ಹಿಂಗೆ ಸ್ಟ್ರೆಚ್ ಮಾಡಿ ಹಿಡ್ಕೊಳ್ಳೋದು, ಮತ್ತೆ ವಾಪಸ್ ಬರುವಂಥದ್ದು. ಈ ವ್ಯಾಯಾಮ ಮಾಡಬೇಕು. ಇದು 5 ಸಲ. ನಂತರ ಹೇಗೆ ನಮಸ್ತೆ ಮಾಡ್ತೀವೋ ಈ ತರ ನಿಧಾನವಾಗಿ ನಮ್ಮ ಕೈಯನ್ನ ಒಂದಕ್ಕೆ ಒಂದು ಜೋರಾಗಿ ಒತ್ತಬೇಕು. ಅವಾಗ ಆ ನರ ಸ್ವಲ್ಪ ಫ್ರೀ ಆಗುತ್ತೆ, ನರ ಗ್ಲೈಡ್ ಆಗುತ್ತೆ, ಅವ ನರದ ಮೇಲಿರುವಂತಹ ಒತ್ತಡ ಕಡಿಮೆ ಆಗುತ್ತೆ, ಕಾರ್ಪಲ್ ಟನಲ್ ಮೇಲಿರುವಂತಹ ಒತ್ತಡ ಕಡಿಮೆ ಆಗುತ್ತೆ. ನಮಸ್ತೆ ಮಾಡಿದ ಹಾಗೆ ಮಾಡಿ ಒಂದು 10 ಸೆಕೆಂಡ್ ಹಿಡ್ಕೊಂಡು ಮತ್ತೆ ವಾಪಸ್ ಈ ತರ 5 ಸಲ ಮಾಡೋದು. ಈ ವ್ಯಾಯಾಮ ಮಾಡಬಹುದು. ಇದರ ಜೊತೆಗೆ ಸ್ಪಂಜ್ ಬಾಲ್ ಸಿಗುತ್ತೆ, ಸ್ಮೈಲಿ ಬಾಲ್ ಅಂತ, ಹಳದಿ ಬಣ್ಣದ ಬಾಲ್ ಅನ್ನ ಸಣ್ಣ ಮಕ್ಕಳು ಆಟ ಆಡಕ್ಕೆ ಉಪಯೋಗಿಸ್ತೀವಿ. ಆ ತರ ಸ್ಪಂಜ್ ಬಾಲ್ ಅನ್ನ ಉಪಯೋಗಿಸಬಹುದು. ಅಥವಾ ಜೆಲ್ ಬಾಲ್ ಸಿಗುತ್ತೆ, ಆ ಜೆಲ್ ಬಾಲ್ ಅಥವಾ ಸ್ಪಂಜ್ ಬಾಲ್ ಅನ್ನು ಹಿಡ್ಕೊಂಡು ಅಥವಾ ಸ್ಪಂಜಿನ ಒಂದು ತುಂಡನ್ನು ತಗೋಬಹುದು. ಅದನ್ನ ಹಿಡ್ಕೊಂಡು ನಿಧಾನ ಮೂವ್ಮೆಂಟ್ ಮಾಡುವಂಥದ್ದು. ಈ ವ್ಯಾಯಾಮ ಮಾಡೋದ್ರಿಂದ ಬಹಳ ಚೆನ್ನಾಗಿ ಆ ನರದ ಮೇಲಿರೋ ಒತ್ತಡ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಮೊದಲನೇದು ಕುತ್ತಿಗೆಗೆ ಬೇಕಾಗಿರುವಂಥದ್ದು, ಎರಡನೇದು ಹಸ್ತ ಮತ್ತು ರಿಸ್ಟ್ ಜಾಯಿಂಟಿಗೆ ಬೇಕಾಗಿರುವಂತಹ ವ್ಯಾಯಾಮಗಳನ್ನು ನೋಡಿದ್ವಿ. ಮೂರನೇದು, ನಮ್ಮ ಈ ಕೈಗಳನ್ನ ಸ್ವಲ್ಪ ಉಗುರು ಬೆಚ್ಚಗಿರುವಂತಹ ನೀರಲ್ಲಿ, ನಾವು ಸ್ನಾನ ಮಾಡಕ್ಕೆ ಎಷ್ಟು ಉಪಯೋಗಿಸ್ತೀವೋ ಆ ರೀತಿಯಾದಂತಹ ಉಗುರು ಬೆಚ್ಚಗಿರುವಂತಹ ನೀರಲ್ಲಿ ಸ್ವಲ್ಪ ಬೇಕಾದ್ರೆ 1 ಚಮಚ ಉಪ್ಪು, ಕಲ್ಲುಪ್ಪನ್ನು ಹಾಕೊಂಡು ಒಂದು 4 ರಿಂದ 5 ನಿಮಿಷದ ತನಕ ಆ ನೀರಲ್ಲಿ ಕೈಯನ್ನು ಇಡಬೇಕು. ನಮ್ಮ ಈ ಭಾಗದ ತನಕ ಕೈ ನೀರಲ್ಲಿ ಅದ್ದಿರಬೇಕು. ಆರಾಮಾಗಿ ನಮಗೆ ಒಂದು 3 ರಿಂದ 4 ನಿಮಿಷ 5 ನಿಮಿಷದ ತನಕ ಈ ರೀತಿ ಮಾಡಿಕೊಂಡು ಕೈಯಲ್ಲಿ ಮೂವ್ಮೆಂಟ್ ಮಾಡೋದ್ರಿಂದ ಕೈಗೆ ಬರುವಂತಹ ಆ ಮಾಂಸಖಂಡಗಳು ರಿಲ್ಯಾಕ್ಸ್ ಆಗುತ್ತೆ, ನರದ ಮೇಲಿರುವಂತಹ ಒತ್ತಡ ಕಡಿಮೆ ಆಗುತ್ತೆ, ಅಲ್ಲಿರುವಂತಹ ರಕ್ತ ಸಂಚಾರ ಇಂಪ್ರೂವ್ ಆಗುತ್ತೆ. ಕೆಲವೊಬ್ಬರಿಗೆ ಕೈ ಕೀಲ್ಗಳಲ್ಲೆಲ್ಲ ಬಾವಿದೆ, ಕೆಂಪಾಗಿದೆ, ಜಾಯಿಂಟ್ ಪೇನ್ ಇದೆ ಅಂತಂದ್ರೆ ಆ ತಣ್ಣೀರಿನ ಬಟ್ಟೆ ಹಾಕ್ಬೋದು. ಐಸನ್ನ ತಗೊಂಡು ಬಂದು ಐಸ್ ಕೋಲ್ಡ್ ಕಂಪ್ರೆಸಸ್ ಅಂತ ಹೇಳ್ತೀವಿ. ಐಸನ್ನ ಒಂದು ಬಟ್ಟೆಯಲ್ಲಿ ಅಥವಾ ಕವರಲ್ಲಿ ಇಟ್ಕೊಂಡು ಅಲ್ಲಿಗೆ ಸ್ವಲ್ಪ ಮುಟ್ಕೊಳ್ಳೋದ್ರಿಂದ, ಆ ತಣ್ಣೀರನ್ನು ಇಟ್ಕೊಳ್ಳೋದ್ರಿಂದನೂ ಕೂಡ ಕೆಲವೊಬ್ಬರಿಗೆ ಆರಾಮಾಗ್ಬೋದು. ಆದ್ರೆ ಹೆಚ್ಚಿನವ್ರಿಗೆ ಈ ಸಮಸ್ಯೆ ಇದ್ದಾಗ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಕೈಯನ್ನು ಇಟ್ಕೊಂಡು ಒಂದು 5 ನಿಮಿಷ ಇಟ್ಕೊಳ್ಳೋದ್ರಿಂದ ಬಹಳ ಚೆನ್ನಾಗಿ, ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಅಂತ ಹೇಳೋದ್ರಿಂದ ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಇದು 3ನೇ. 4ನೇದು, ನಾವು ಏನು ಆಹಾರ ತಗೋಬೇಕು, ನರದಕ್ಕೋಸ್ಕರ, ನರದ ಆರೋಗ್ಯಕ್ಕೆ ಆಹಾರ ಯಾವ್ದು ತಗೋಬೇಕು. ನಾವೀಗಾಗಲೇ ತಿಳಿದ ಹಾಗೆ ಡಯಾಬಿಟೀಸ್ ಹೆಚ್ಚಿರೋರಿಗೆ ಈ ಸಮಸ್ಯೆ ಇರುತ್ತೆ. ಸೊ ಸಕ್ಕರೆ ಪ್ರಮಾಣವನ್ನ, ಡಯಾಬಿಟೀಸ್ ಅನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ರೆ, ರಕ್ತದಲ್ಲಿರುವಂತಹ ಸಕ್ಕರೆ ಪ್ರಮಾಣವನ್ನ ಕಾಲಕ್ಕೆ ಚೆಕ್ ಮಾಡ್ಕೊಂಡು ಅದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಳ್ಳೋದು, ಬ್ಲಡ್ ಶುಗರ್
ತಿಂಡಿಗಿಂತ ಮುಂಚೆ, ತಿಂಡಿ ಆದ ನಂತರ ಕರೆಕ್ಟಾಗಿ ಕಾಲಕ್ಕೆ ಸರಿಯಾಗಿ ತಗೊಂಡು ಅದನ್ನು ಕಂಟ್ರೋಲ್ ಮಾಡಿ ಇಟ್ಕೊಳ್ಳುವಂಥದ್ದು. ಅವಶ್ಯಕತೆ ಇದ್ರೆ ಔಷಧಿಗಳನ್ನು ತಗೊಂಡು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು, ಡಯಾಬಿಟೀಸ್ ಕಂಟ್ರೋಲ್ ಇದ್ರೆ ಈ ಕೈ ಜುಮ್ ಬರುವಂತಹ ಸಾಧ್ಯತೆ ಬಹಳ ಕಮ್ಮಿ, ಅಥವಾ ಅದು ಬೇಗ ಸರಿಪಡಿಸ್ಕೋಬಹುದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇದು ಮೊದಲನೇದು. ಆಹಾರದಲ್ಲಿ ಕೆಲವೊಂದು ನರಕ್ಕೋಸ್ಕರ ಯಾವ ಆಹಾರಗಳನ್ನು ತಗೋಬೇಕು, ಯಾವ ಆಹಾರಗಳನ್ನು ತಗೋಬಾರ್ದು ಅನ್ನೋದು ನಮ್ಗೆ ಗೊತ್ತಿರಬೇಕು. ತಗೋಬೇಕು, ನಮ್ಮ ನರಕ್ಕೋಸ್ಕರ ಯಾವ ವಿಟಮಿನ್ಗಳು ಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನೀವು ನೋಡ್ಬೋದು. ವಿಟಮಿನ್ B12 ಹೆಚ್ಚಿರುವಂತಹ ಆಹಾರಗಳನ್ನ ತಗೋಬೇಕು. ಅದು ನಮಗೆ ಹಾಲಿನ ಪದಾರ್ಥದಲ್ಲಿ, ಮೊಟ್ಟೆಯಲ್ಲಿ ಸಿಗುತ್ತೆ. ಹೆಚ್ಚು ಫೋಲಿಕ್ ಆಸಿಡ್, ವಿಟಮಿನ್ B ಕಾಂಪ್ಲೆಕ್ಸಿನ ಹೆಚ್ಚಿನ ವಿಟಮಿನ್ಗಳಿರುವಂತಹದ್ದು, ವಿಟಮಿನ್ C ಇರುವಂತಹದ್ದು ಅದು ಹೆಚ್ಚು ನಮಗೆ ಸಿಗುವಂತಹದ್ದು ನಮ್ಮ ಹಸಿರು ಸೊಪ್ಪುಗಳಲ್ಲಿ, ಬಣ್ಣದ ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ. ಇದೆಲ್ಲ ಇದ್ರೆ ನಮ್ಮ ನರದ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಕೆಲವೊಂದಿಷ್ಟು ಡ್ರೈ ಫ್ರೂಟ್ಸ್ಗಳಲ್ಲಿ, ಕೆಲವೊಂದಿಷ್ಟು ಬೀಜಗಳನ್ನ ತಗೊಳ್ಳೋದ್ರಿಂದ ಅದರಲ್ಲಿ ಬೇಕಾಗಿರುವಂತಹ, ನರಕ್ಕೆ ಬೇಕಾಗಿರುವಂತಹ ಖನಿಜಾಂಶಗಳು ಸಿಗುತ್ತೆ. ಅದನ್ನೆಲ್ಲ ನಮ್ಗೆ ಸಿಕ್ದಾಗುತ್ತೆ. ಸೊ ಇದನ್ನ ನಾವು ಕರೆಕ್ಟ್ ಅರ್ಥ ಮಾಡ್ಕೊಂಡು ವಿಟಮಿನ್ B12 ಮತ್ತು ಬೇಕಾಗಿರುವಂತಹ ಬೇರೆ ವಿಟಮಿನ್ಗಳ ಪೂರೈಕೆಯನ್ನು ಮಾಡೋದ್ರಿಂದ ಆ ನರದಲ್ಲಿರುವಂತಹ ದೌರ್ಬಲ್ಯವನ್ನ ಕಡಿಮೆ ಮಾಡ್ಕೋಬಹುದು, ಕೈ ಜುಮ್ ಬರೋದು ಕಡಿಮೆ ಮಾಡ್ಬೋದು. ಯಾವ ಆಹಾರವನ್ನ ಬಿಡಬೇಕು? ಹೆಚ್ಚು ಸಕ್ಕರೆಯುಕ್ತ ಆಹಾರ, ಹೆಚ್ಚು ಆಡೆಡ್ ಶುಗರ್ಸ್ ಅನ್ನ ಬಿಡಬೇಕು. ಹೆಚ್ಚು ಕರೆದಿರುವಂತಹ, ಎಣ್ಣೆಯಲ್ಲಿ ಕರೆದಿರುವಂತಹ ಆಹಾರವನ್ನ ಬಿಡಬೇಕು. ಜಂಕ್ ಫುಡ್ಸ್, ರೆಡಿ ಟು ಈಟ್ ಏನ್ ಸಿಗುತ್ತೋ ಜಂಕ್ ಫುಡ್ಸ್ ಅನ್ನ ಬಿಡಬೇಕು. ಏರೇಟೆಡ್, ಸೋಡಾ ಮಿಶ್ರಿತ ಡ್ರಿಂಕ್ಸ್, ಪಾನೀಯಗಳನ್ನ ಬಿಡಬೇಕು. ಸೊ ಇದನ್ನೆಲ್ಲ ನಾವು ಕರೆಕ್ಟ್ ಅರ್ಥ ಮಾಡ್ಕೊಂಡ್ರೆ, ಹೆಚ್ಚು ಕೊಬ್ಬಿರುವಂತಹ ಆಹಾರ, ಹೆಚ್ಚು ಉಪ್ಪಿರುವಂತಹ ಆಹಾರ, ಇವೆಲ್ಲ ಕಡಿಮೆ ಮಾಡೋದ್ರಿಂದ ನಮ್ಮ ನರಗಳ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. 5ನೇದು ಮತ್ತು ಕೊನೆಯ ಇಂಪಾರ್ಟೆಂಟ್ ಟಿಪ್ ಯಾವುದು ನಾವು ಮಾಡೋದ್ರಿಂದ ಈ ಕೈ ಜುಮ್ ಅನ್ನ ಕಡಿಮೆ ಮಾಡ್ಕೋಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಅದು ನಮ್ಮ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೋಬೇಕು. ಈ ಕುತ್ತಿಗೆಯನ್ನ ನಾವು ಸರಿಯಾಗಿ ಇಟ್ಕೋತಿದೀವ ಅಂತ ನೋಡೋಕೆ ನನ್ನ ಕುರ್ಚಿ ಸರಿಯಾಗಿದೆಯಾ, ಅದನ್ನ ಸರಿಪಡಿಸ್ಕೋಬೇಕು. ನಾನು ಮಲ್ಕೊಳ್ಳುವಂತಹ ಭಂಗಿ ಸರಿಯಾಗಿದೆಯಾ, ನಾನು ಉಪಯೋಗಿಸ್ತಾ ಇರುವಂತಹ ದಿಂಬು ಸರಿಯಾಗಿದೆಯಾ ಅನ್ನೋದನ್ನ ನೋಡ್ಬೇಕು. ನಾನು ಮಲ್ಕೊಂಡಿದ್ದಾಗ ತುಂಬಾ ದಪ್ಪ ದಿಂಬನ್ನು ಉಪಯೋಗಿಸಿದ್ರೆ ಕುತ್ತಿಗೆ ಮೇಲೆ ಸ್ವಲ್ಪ ಒತ್ತಡ ಜಾಸ್ತಿ ಬೀಳುತ್ತೆ, ಕೈ ಜುಮ್ ಬರುವಂತ ಸಾಧ್ಯತೆ ಹೆಚ್ಚಾಗ್ಬೋದು. ಸೊ ನೀವು ದಪ್ಪ ದಿಂಬು ಉಪಯೋಗಿಸ್ತಾ ಇದ್ರೆ ತೆಳು ದಿಂಬನ್ನು ಉಪಯೋಗಿಸ್ಬೇಕು. ನಂತರ ನಾವು ಉಪಯೋಗಿಸುವಂತಹ ಮೊಬೈಲ್ ಅನ್ನ ಸರಿಯಾಗಿ ಎತ್ತರದಲ್ಲಿ ಇಟ್ಕೊಳ್ಳುವಂಥದ್ದನ್ನ ನಾನು ಆಗ್ಲೇ ಹೇಳಿದೆ, ಅದನ್ನ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಕೆಲವೊಬ್ಬರಿಗೆ ಉಲ್ಟಾ ಅಂದ್ರೆ ಹೊಟ್ಟೆ ಮೇಲೆ ಮಲ್ಕೊಳ್ಳುವಂತಹ ಅಭ್ಯಾಸ ಇರುತ್ತೆ, ಅವಾಗ ಕುತ್ತಿಗೆ ಒಂದ್ ಕಡೆ ತಿರುಗ್ಬಿಡುತ್ತೆ. ಇದರಿಂದ ನರದಲ್ಲಿ ಒತ್ತಡ ಬಂದು ಕೈ ಜುಮ್ ಬರುವಂತ ಸಾಧ್ಯತೆ ಇರುತ್ತೆ. ಸೊ ನೀವು ಹೊಟ್ಟೆ ಮೇಲೆ ಮಲ್ಕೊಳ್ಳುವಂತ ಅಭ್ಯಾಸ ಇದ್ರೆ ಅದನ್ನ ತಪ್ಪಿಸ್ಬೇಕು. ಕೆಲವರಿಗೆ ಕೈಯನ್ನ ದಿಂಬಿನ ಕೆಳಗಡೆ ಇಟ್ಕೊಂಡು, ಈ ರೀತಿ ಇಟ್ಕೊಂಡು, ಅಥವಾ ದಿಂಬಿನ ಕೆಳಗಡೆ ಇಟ್ಕೊಂಡು ಅದರ ಮೇಲೆ ದಿಂಬು ಇಟ್ಕೊಂಡು ಅದ್ರ ಮೇಲೆ ತಲೆ ಇಟ್ಕೊಂಡು ಮಲ್ಕೊಳ್ಳುವಂತಹ ಅಭ್ಯಾಸ ಇರ್ಬೋದು. ಅಂತವ್ರಿಗೂ ಕೂಡ ನರದ ಮೇಲೆ ಒತ್ತಡ ಬೀಳುವಂತಹ ಸಾಧ್ಯತೆ ಇರುತ್ತೆ. ಸೊ ಅದನ್ನ ಸರಿಯಾಗಿ ಇಟ್ಕೋಬೇಕು. ನಾವು ಮನೆಯಲ್ಲಿ ಕುತ್ಕೊಳ್ಳುವಂತಹ ಚೇರ್, ನಾವು ಟಿವಿ ನೋಡ್ಬೇಕಾದ್ರೆ ಯೂಸ್ ಮಾಡುವಂತಹ ಸೋಫಾ ಆಗಿರ್ಬೋದು, ಡೈನಿಂಗ್ ಟೇಬಲ್ ಚೇರ್ ಆಗಿರ್ಬೋದು, ಅಥವಾ ಕೆಲಸಕ್ಕೆ ಉಪಯೋಗಿಸ್ತಾ ಇರುವಂತಹ ಕುರ್ಚಿ ನನಗೆ ಕರೆಕ್ಟ್ ಆಗಿ ಭುಜದ ತನಕ ಸಪೋರ್ಟ್ ಇದೆಯಾ, ಅದು ಎರ್ಗಾನಾಮಿಕ್ ಚೇರ್ ಹೌದಾ ಅಲ್ವಾ, ಅದನ್ನ ಹೇಗೆ ಸರಿಪಡಿಸ್ಕೊಳ್ಳೋದು ಅನ್ನೋದನ್ನ ನಾವು ಕರೆಕ್ಟ್ ಈ ವಿಡಿಯೋ ನೋಡ್ಕೊಂಡು ಕೂಡ ಅರ್ಥ ಮಾಡ್ಕೋಬಹುದು. ಅದನ್ನೆಲ್ಲ ಸರಿಪಡಿಸ್ಕೊಂಡ್ರೆ ಈ 5 ವಿಧಾನದಿಂದ ಕುತ್ತಿಗೆ ಕರೆಕ್ಟ್ ಆಗಿ ಬೇಕಾಗಿರುವಂತಹ ವ್ಯಾಯಾಮ, ಕೈಗಳಿಗೆ ಬೇಕಾಗಿರುವಂತಹ ವ್ಯಾಯಾಮ, ಬಿಸಿ ನೀರಲ್ಲಿ ಸ್ವಲ್ಪ ಅದ್ದಿಟ್ಕೊಳ್ಳುವಂತಹದ್ದು, ಆಹಾರದಲ್ಲಿ ಕೆಲವೊಂದು ಬದಲಾವಣೆ ಮಾಡಿಕೊಂಡು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಂಡ್ರೆ ಖಂಡಿತವಾಗಿ ಕೈ ಜುಮ್ ಬರೋದನ್ನ ನಾವು ಕಡಿಮೆ ಮಾಡ್ಕೋಬಹುದು. ಇದೆಲ್ಲ ಮಾಡಿದ್ರು ನಿಮ್ಮ ಕುತ್ತಿಗೆ ನೋವು ಜೊತೆಗೆ ಕೈ ಜುಮ್ ಬಂದು ವೀಕ್ನೆಸ್ ಬರ್ತಾ ಇದೆ, ಅಥವಾ ನನ್ನ ಬ್ಲಡ್ ಶುಗರ್ ಕರೆಕ್ಟ್ ಆಗಿ ಕಂಟ್ರೋಲ್ ಆಗ್ತಾ ಇಲ್ಲ, ನನಗೆ ಕೈಯಲ್ಲಿ ಹಿಡಿದಿರೋದೆಲ್ಲ ಈಗ ನನ್ನ ಕೆಳಗಡೆ ಇಟ್ಬಿಡ್ಬೇಕು ಅನ್ನೋ ಅಷ್ಟು ಜೋರ್ ಜುಮ್ ಇದೆ ಅಂತಂದ್ರೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕು. ಹೆಚ್ಚು ತೊಂದರೆ ಇದ್ರೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಸರಿಯಾದ ಟ್ರೀಟ್ಮೆಂಟ್ ಅನ್ನ ತಗೊಳ್ಳೋದ್ರಿಂದ ನಾವು ಆದಷ್ಟು ಬೇಗ ಇದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಕುತ್ತಿಗೆ ನೋವಿದ್ದಾಗ ಯಾವ ರೀತಿ ವ್ಯಾಯಾಮಗಳನ್ನ ಮಾಡಬೇಕು ಅಂತ ನಾನೊಂದು ಡೀಟೇಲ್ಡ್ ಆಗಿ ವ್ಯಾಯಾಮಗಳನ್ನ ಮಾಡಿ ತೋರಿಸಿರುವಂತಹ ವಿಡಿಯೋ ಮಾಡಿದ್ದೀನಿ. ಅದನ್ನ ಬಹಳಷ್ಟು ಜನ ನೋಡಿದ್ದಾರೆ. ನೀವೇನೋ ನೋಡಿಲ್ಲ ಅಂದ್ರೆ ಆ ವಿಡಿಯೋನ ನೋಡಬಹುದು. ನರಕ್ಕೆ ಸಂಬಂಧಪಟ್ಟಿರುವಂತಹ ಹಲವಾರು ವಿಡಿಯೋಗಳನ್ನ ನನ್ನ ಚಾನೆಲ್ ನಲ್ಲಿ ಕೊಟ್ಟಿದ್ದೀನಿ. ಆ ಪ್ಲೇಲಿಸ್ಟ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ. ಕಾಲಲ್ಲಿ ಜುಮ್ ಬಂದ್ರೆ ಯಾಕೆ, ಅದನ್ನ ಏನ್ ಮಾಡಬೇಕು, ಸಯಾಟಿಕಾ ಅಂದ್ರೆ ಏನು, ಅದಕ್ಕೆ ಯಾವ ವ್ಯಾಯಾಮ ಮಾಡಬೇಕು, ಯಾವ ಆಹಾರಗಳನ್ನು ತಗೋಬೇಕು ತಗೋಬಾರ್ದು, ಆ ಎಲ್ಲ ಡೀಟೇಲ್ಸ್ ಗಳನ್ನ ಆ ವಿಡಿಯೋಗಳಲ್ಲಿ ನೀವು ನೋಡ್ಕೋಬಹುದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಮನೆಯಲ್ಲಿ ಈ ತೊಂದರೆ ಯಾರಿಗಿದೆಯೋ ಅವ್ರಿಗೆ ತೋರಿಸೋದನ್ನ ಮರಿಬೇಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.